ಏನ್ ಹಾಗೆ ನೋಡ್ತಾ ಇದ್ಯಾ? ಗಂಡನ ಜೊತೆ ಹೇಗಿರ್ಬೇಕು ಅಂತ ಮತ್ತೆ ಕ್ಲಾಸ್ ತಗೋತ್ಯಾ? ನನ್ನ ಇಷ್ಟ, ನಾನು ಹೀಗೆ ಇರ್ತೀನಿ. ನಿನಗೇನು? ಇವರೇ ನನ್ನ ನೋಡಿ ಏನೇನೋ ಮಾತಾಡ್ತಾ ಇದ್ದಾರೆ. ಓ, ನನ್ನ ನೋಡಿ ವೈದೇಹಿ ಅಂತ ಅನ್ಕೊಂಡ್ರು ಅನ್ಸತ್ತೆ. ನಾನೀಗ ವೈದೇಹಿ ಗೆಟಪ್ಪಲ್ಲಿ ಇಲ್ವಲ್ಲ, ಆದ್ರೂ ಅದ್ ಹೇಗೆ ಅನ್ಕೋತಾ ಇದ್ದಾರೆ? ಏನ್ ಹಾಗೆ ನೋಡ್ತಿದ್ಯಾ? ಮಾತಾಡು. ಏನೋ ಒಂದ್ ಹೇಳ್ತಿರ್ತೀಯಲ್ಲ, ಹೇಳು. ಊರ್ಮಿಳಾ, ವೈದೇಹಿನ ಯಾಕೆ ಬೈತಾ ಇದೆಯಾ? ಓಹೋ, ವೈದೇಹಿನ್ ಅಂದ್ರೆ ನಿಮಗ್ ಬೇಜಾರ? ಈ ನಡುವೆ ಭಾವಂಗ್ ಒಂದ್ ಮಾತಂದ್ರೆ ನಾದ್ನಿಗ್ ಸಿಟ್ ಬರ್ತಿದೆ, ನಾದ್ನೀನ್ ಒಂದ್ ಮಾತಂದ್ರೆ ಈ ಭಾವಂಗ್ ಸಿಟ್ ಬರುತ್ತೆ. ಏನ್ ನಿಮ್ ಕತೆ? ಸಪೋರ್ಟ್ ಯಾಕೋ ಜಾಸ್ತಿ ಆಯ್ತಲ್ವಾ? ನಡಿಯಕ್ಕಾಗದೆ ಇದ್ರು ನಿಮ್ಮೇಲೆ ಅನುಮಾನ ಬರ್ತಿದೆ. ನೋಡಿ ಮೇಡಮ್, ನಾನು ಹೇಳೋದನ್ನ ಕೇಳಿಸ್ಕೊತೀರಾ? ಮೇಡಮ್ಮ? ಏನು ಅಕ್ಕ ಅಂತ ಕರಿತಿದ್ದೆ, ಮೇಡಮ್ ಅಂತ ಕರಿತಿದ್ಯಾ? ಮಾತ್ ಮಾತ್ರ ಅಲ್ಲ, ನಿನ್ ರೂಪನೂ ಬದಲಾಗಿದೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಸ್ಟೈಲ್ ಏನಾದ್ರೂ ಚೇಂಜ್ ಮಾಡಿದ್ಯಾ? ಅದು ಏನಾಯ್ತು? ನಿಮ್ ಚಿಕ್ಕ ಸೊಸೆ ಅವತಾರನ ನೋಡಿ ಅತ್ತೆ. ಅವಳಿಗೇನ್ ಕಮ್ಮಿ, ಮುದ್ದಾಗೆ ಇದ್ದಾಳಲ್ಲ. ಸರಿಯಾಗಿ ನೋಡಿ, ಆ ಹೇರ್ ಸ್ಟೈಲು, ಅವಳು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ವಾ? ದೊಡ್ಡ ವ್ಯತ್ಯಾಸ ಏನಿದೆ? ಒಂದ್ಸಲ ಕೂದಲು ಬಿಟ್ಕೋತೀವಿ, ಒಂದ್ಸಲ ಜಡೆ ಹಾಕೋತೀವಿ, ಅಷ್ಟು ಮಾತ್ರಕ್ಕೆ ವ್ಯಕ್ತಿ ಬದಲಾಗ್ಬಿಡ್ತಾರ? ಹೇಗಿದ್ರು ನನ್ ಮೊಮ್ಮಗಳೇ. ಯಾವ ಸ್ಟೈಲ್ ಮಾಡ್ಕೊಂಡ್ರು ನನ್ ಮೊಮ್ಮಗಳು ಚೆನ್ನಾಗಿ ಕಾಣಿಸ್ತಾಳೆ. ಏನು ಅಂದ್ರೆ, ಊರಲ್ಲಿ ಎಲ್ರಿಗೂ ಹೇಳಿದಿರಲ್ವಾ? ಹೇಳಿದ್ದೀನಿ. ಅವರೇ ಎಲ್ಲ ಏರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ಯಾವುದೋ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಏರ್ಪಾಟ್ಗಳನ್ನು ಕೂಡ ಚೆನ್ನಾಗೇ ಮಾಡಿದ್ದಾರೆ. ಎಲ್ಲಿಗೆ ಅಂದ್ರೆ ಮಾತ್ರ ಏನು ಹೇಳ್ತಿಲ್ಲ. ಎಲ್ಲಿಗಿರ್ಬೋದು? ಯಾಕಿದೆಲ್ಲ? ಅಲ್ಲೇನಾದ್ರೂ ಫಂಕ್ಷನ್ ಇರ್ಬೋದಾ, ಅಥವಾ ಯಾವ್ದಾದ್ರೂ ಉತ್ಸವ ಇರ್ಬೋದಾ? ಏನಂದ್ರೆ, ನಾವೆಲ್ಲಿಗೆ ಹೋಗ್ತಿದೀವಿ? ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋ, ನಿನಗೆ ಗೊತ್ತಾಗತ್ತೆ. ಹೇಳ್ಬೋದಲ್ವಾ? ಸೀಕ್ರೆಟ್ ಅಂಡ್ ಸಸ್ಪೆನ್ಸ್ ಹೇಳೋ ಹಾಗಿಲ್ಲ. ಏನೋ ಹಾ, ಏನು ಇಲ್ಲ ಇಂದು. ಏನು ಹೇಳ್ದೆ ಹೋದ್ರೆ ಹೇಗೆ? ಬೆಳಗ್ಗೆನೆ ಹೊರಡೋಣ ಅಂತಂದ್ರಿ. ಎಲ್ಲಿಗೆ ಅಂದ್ರೆ ಆಮೇಲೆ ಹೇಳ್ತೀನಿ ಅಂದ್ರಿ. ಇವಾಗ ಕೇಳ್ತಿದ್ರೆ ಸಸ್ಪೆನ್ಸು ಸೀಕ್ರೆಟು ಅಂತಿದ್ದೀರಾ. ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ನೀವಾದ್ರೂ ಹೇಳಿ ಅಜ್ಜಿ. ಅಯ್ಯೋ, ಅದನ್ ಮಾತ್ರ ನಾನು ಹೇಳಲ್ಲ. ಅದನ್ನ ನಿನ್ ಗಂಡನ ಬಾಯಿನಲ್ಲಿ ಕೇಳಿದ್ರೇನೆ ಚೆನ್ನಾಗಿರುತ್ತೆ. ಅಮ್ಮ, ನೀನಾದ್ರೂ ಹೇಳಮ್ಮ.
ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಅಕ್ಕ ನಿನಗ್ ಹೇಳೋದೇ ನನಗ್ ಹೇಳಲ್ಲ, ಇನ್ನು ಹೇಳ್ದೆ ಇರೋದನ್ನ ನನಗ್ ಹೇಳ್ತಾರಾ? ನನಗೇನು ಗೊತ್ತಿಲ್ಲ. ಏನು ಅಂದ್ರೆ ಪ್ಲೀಸ್ ಹೇಳಿ. ಹ್ಮ್ ಹ್ಮ್. ಆಗ ನಿನ್ ಮಗಳು ಜೀವಂತವಾಗಿರಲ್ಲ, ಅದು ಪರವಾಗಿಲ್ವಾ? ಆಂಟಿ ಇಷ್ಟಕ್ಕೂ ಈ ಕೆಲ್ಸ ಮಾಡೋಕೆ ಯಾಕೆ ಒಪ್ಕೊಂಡೆ? ಮಾಡ್ದೆ ಹೋದ್ರೆ ನಿಮ್ಮತ್ತೆ ನಿನ್ ಮಗುನ ಸಾಯಿಸ್ಬಿಡ್ತಾಳೆ ಅಂತ ಅಲ್ವಾ? ನಿನ್ನೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನನ್ನ ನಿನ್ ಮಗಳನ್ನ ಇಬ್ಬರನ್ನು ಸಾಯಿಸ್ಬೇಕು ಅನ್ಕೊಂಡಿದ್ಲು. ಆದ್ರೆ ನಾನೇ ತಡ್ದೆ. ಅವ್ರ ಪ್ರಾಣ ತೆಗೆದ್ರೆ ನಮ್ಗೇನ್ ಸಿಗುತ್ತೆ, ಒಂದ್ ಕೊನೆ ಅವಕಾಶ ಕೊಡೋಣ ಅಂತ ಹೇಳ್ದೆ. ಹಾಗಾಗಿ ಇದೇ ನಿನ್ಗೆ ಕೊನೆ ಅವಕಾಶ. ಬೇಡ ಆಂಟಿ, ನಿಮ್ಮ ಕೈ ಮುಗಿತೀನಿ. ಒಂದ್ ಕುಟುಂಬಕ್ಕೆ ಈ ತರ ಅನ್ಯಾಯ ಮಾಡೋದಕ್ಕೆ ನನಗ್ ಮನಸ್ಸು ಬರ್ತಾ ಇಲ್ಲ. ಓ ಹೌದಾ? ಸರಿ, ಈಗ್ಲೇ ಹೋಗಿ ನಾಗವೇಡಿಗೆ ಹೇಳ್ತೀನಿ, ಹೋಗಿ ನಿನ್ ಮಗಳು ಶವ ನೋಡುವಂತೆ. ಆಂಟಿ ಬೇಡ, ಹೇಳ್ಬೇಡಿ. ನೀವು ಹೇಳ್ದಾಗೆ ಮಾಡ್ತೀನಿ. ನೀವು ಹೇಳ್ದ ಹಾಗೆ ಮಾಡ್ತೀನಿ. ಇದು ಹೀಗ್ ಬರ್ಬೇಕು ದಾರಿಗೆ. ಸರಿ, ಇವಾಗ ನಾವು ಮಾಡ್ಬೇಕಾಗಿರೋ ಕೆಲ್ಸದ ಬಗ್ಗೆ ಹೇಳ್ತೀನಿ, ಹುಷಾರಾಗಿ ಕೇಳಿಸ್ಕೊ. ಈ ಏರ್ಪಾಡೆಲ್ಲ ನೋಡ್ದಿಯಲ್ಲ, ಇವತ್ತಿಲ್ಲಿ ದಶರಥರಾಮ ಅವ್ರ ಅಕ್ಷಯ ಪಾತ್ರೆ ಫೌಂಡೇಶನ್ನ ಶಂಕುಸ್ಥಾಪನೆ ಮಾಡೋದಕ್ಕೆ ಅವ್ರ ಮನೆಯವ್ರ ಜೊತೆ ಬರ್ತಾ ಇದ್ದಾನೆ. ನಾವ್ ಈ ಗೆಟಪ್ನಲ್ಲಿ ಅಡಿಗೆ ಕೆಲ್ಸದವರಾಗಿ ಅಲ್ಲಿ ಸೇರ್ಕೊಂಡು ಇವತ್ತು ಹೇಗಾದ್ರೂ ಆ ವೈದೇಹಿನ ಆಚೆ ಕರ್ಕೊಂಡ್ ಬಂದು ನಿನ್ನನ್ನ ಅಲ್ಲಿ ಕಳಿಸ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸರಿ, ನಡಿ. ಅಡಿಗೆಯವ್ರು ಬಂದಿದಾರಂತೆ, ಈಗೇನ್ ಮಾಡೋದು? ಊರ್ಗ್ ಹೋಗ್ತೀವಾ ಇಲ್ಲ ವಾಪಸ್ ಹೋಗ್ತೀವಾ? ಸಮಸ್ಯೆ ಪೂರ್ತಿಯಾಗಿ ತೀರಿಲ್ಲ ಅಂತ, ಅದರ ರೂಪ ಬದಲಾಯಿಸಿಕೊಂಡಿದೆ ಅಷ್ಟೇ. ಈಗ ಅದು ಯಾವ ರೂಪದಲ್ಲಿ ಯಾವ ಕಡೆಯಿಂದ ಬರುತ್ತೆ ಅಂತ, ಎಷ್ಟು ರೀತಿಯಲ್ಲಿ ರೂಪನ ಬದಲಾಯಿಸುತ್ತೋ ಅಂತ ಊಹೆ ಮಾಡೋದು ಕಷ್ಟ. ನನ್ನ ತಂಗಿ ಹೇಳಿದ್ಲಲ್ಲ, ನಾವು ಮಾಡ್ತಿರೋದು ಒಳ್ಳೆ ಕೆಲಸ, ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗೋಣ. ಈ ಕೆಲ್ಸಕ್ಕೋಸ್ಕರ ನಾನು ಇನ್ನೊಂದು ವರ್ಷ ಕಾಯಕ್ಕಾಗಲ್ಲ. ಅವ್ರ ಕೆಲಸನ ಶುರು ಮಾಡ್ಕೊಳಕ್ ಹೇಳು. ಸರಿ ಯಜಮಾನ್ರೆ, ನಾವೀಗ ಹೊರಟಿದೀವಿ, ನೀವು ಕೆಲಸ ಶುರು ಮಾಡಿ. ನಾವು ಬರೋದ್ರೊಳಗೆ ಕಾಫಿ ತಿಂಡಿ ಎಲ್ಲ ರೆಡಿ ಇರಬೇಕು. ನಡೀರಿ ಹೋಗೋಣ. ಸಾವಿನ ಸೂಚನೆ ಇದು. ಸಾವಾಗುತ್ತೆ.
ಸುಮ್ನಿರಮ್ಮ, ಯಾಕೆ ಅಳ್ತಾ ಇದ್ಯಾ? ಹಾ, ಸುಮ್ನಿರು. ಹುಟ್ಟಿದ ದಿನ ಅಳಬಾರ್ದಮ್ಮ. ಕೇಕ್ ಕಟ್ ಮಾಡು. ಅಪ್ಪ, ನಿಮ್ಮಮ್ಮ ಅಪ್ಪ ಯಾರು ಅಂದ್ರೆ ಮೊದಲು ನನಗ್ ನೀವೇ ನೆನ್ಪಿಗೆ ಬರೋದು. ನನಗೆ ಪುನರ್ಜನ್ಮನ್ ಕೊಡೋದಷ್ಟೇ ಅಲ್ಲ ಅಪ್ಪ, ನೀವೇ ನನಗ್ ಜನ್ಮ ಕೊಟ್ಟಿರೋ ಹಾಗಿದೆ. ನೀವೀಗ ನಮ್ಮಮ್ಮನ್ ತೋರ್ಸ್ಬಿಟ್ಟು ನನ್ನನ್ನ ಬೇರೆ ಮಾಡಬೇಡಿ ಅಪ್ಪ, ನನ್ನನ್ನ ಬೇರೆ ಮಾಡಬೇಡಿ ಅಪ್ಪ. ಮಗಳೇ, ಅಳಬೇಡಮ್ಮ. ನೀನು ನನ್ನ ದೊಡ್ಡ ಮಗಳು, ಯಾವಾಗ್ಲೂ ಅಷ್ಟೇ ಅಮ್ಮ. ಸರಿ, ನೀವೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಶಂಕುಸ್ಥಾಪನೆ ನಡೆಯುತ್ತೆ. ನಮ್ಮ ದೇವಾಂಶಿ ಪೂಜೆ ಮಾಡೋದು. ಇಲ್ಲಿವರೆಗೂ ನಾನು ಹುಟ್ಟಿದ ಹಬ್ಬಕ್ಕೆ 1 ಕೇಕ್ ಆದ್ರೂ ಕಟ್ ಮಾಡ್ಸಿದ್ರಾ? ಇಲ್ಲ. ಆದ್ರೆ ಇವಳ ಬರ್ಡೇಗೆ ಸೆಲೆಬ್ರೇಷನ್ ಜೊತೆಗೆ ಶಂಕುಸ್ಥಾಪನೆ. ಇವಳೇನ್ ದೊಡ್ಡ ಮೈಸೂರು ಯುವರಾಣಿ ನೋಡು. ಏಯ್, ಯಾರೋ ನೀನು? ನಿನ್ನ ಕಣ್ ಕಾಣಿಸೋದಿಲ್ವಾ? ಯಾಕೆ ನಿನ್ ಕಣ್ ಚೆನ್ನಾಗಿ ಕಾಣಿಸ್ತಿರ್ಲ್ವಾ? ನೀನೇ ನೋಡ್ಕೊಂಡು ಹೋಗ್ಬೋದಲ್ಲ. ಎಷ್ಟು ಕೊಬ್ಬೋ ನಿನ್ಗೆ! ನನ್ನನ್ ಒಂದ್ ಮಾತು ಅನ್ನೋದಕ್ಕೆ ನನ್ ಗಂಡನೇ ಭಯ ಪಡ್ತಾನೆ. ಇನ್ನೀನ್ ಯಾರೋ? ಹುಚ್ಚ ನಿಂಗೆ? ಗುಡಿಲ್ ಮುಗ್ಸೋಣ ಅಂತ ಅವಳು ಯಾರನ್ನೋ ಕಳ್ಸಿದ್ದೆ. ಈಗ ಅವಳನ್ನ ಹಿಡಿಬೇಕು ಅಂತ ಹುಡ್ಕಾಡ್ತಿದ್ದಾರೆ. ಅವಳು ಎಲ್ ಸಿಕ್ಕಾಕೋತಾಳು ಅಂತ. ಅವಳು ಸಿಕ್ಕಾಕೊಂಬಿಟ್ರೆ ನಿನ್ ಜೊತೆ ನಾನು ಎಲ್ ಸಿಕ್ಕಾಕೋತೀನೋ ಅಂತ ಟೆನ್ಷನ್ ನಲ್ಲಿ ಸಾಯ್ತಾ ಇದ್ರೆ ಈಗ ನೇರವಾಗಿ ನೀನೇ ಬಂದ್ಬಿಟ್ಟಿದ್ಯಲ್ಲ. ಈಗ ನೀನ್ ಅವ್ರನ್ನ ಏನೂ ಮಾಡೋ ಹಾಗಿಲ್ಲ. ಹೋಗ್ಲಿ, ನಿನ್ ಗಂಡನ್ ಸಾಯಿಸ್ಲಾ?
ಹುಚ್ಚ ನಿಂಗೆ? ಇಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿಂಗೆ? ಅಬ್ಬಾ, ಗಂಡನ್ ಮೇಲೆ ಪ್ರೀತಿ ಜಾಸ್ತಿನೇ ಇದೆ, ಪರವಾಗಿಲ್ಲ. ನೀನು ನಿನ್ ಗಂಡನ್ ಜೊತೆ ಆರಾಮಾಗಿ ಮನೇಲಿರು. ನಾನು ಹುಚ್ಚನ್ ತರ ರೋಡ್ ಸುತ್ತಾ ಇರ್ತೀನಿ. ನಾನ್ ಆರಾಮಾಗಿದ್ದೀನಾ? ಹಾಗೇನಾರು ಇದ್ದಿದ್ರೆ ನಾನ್ ಯಾಕೋ ನಿನ್ ಜೊತೆ ಪ್ಲಾನ್ ಮಾಡ್ತಿದ್ದೆ ಅಲ್ವಾ? ಹಂಗಾದ್ರೆ ನೀನ್ ಗಂಡನ್ ಮೇಲ್ ಕಳಿಸ್ತೀನಿ. ನೀನೇ ಆಚೆ ಬಾ, ಇಲ್ಲ ಅಂದ್ರೆ ಶಾಂತಾದೇವಿನ ಮೇಲ್ ಕಳಿಸಿ ನಾನೇ ಮನೆಗೆ ಬರ್ತೀನಿ. ಎರಡರಲ್ಲೊಂದಾಗ್ಲೇಬೇಕು, ಯೋಚನೆ ಮಾಡು. ಏನಮ್ಮ, ವೈದೇಹಿನೇನಾದ್ರೂ ನೋಡಿದ್ರಾ? ಹಾ, ಏ ಶಾಂತ ಚಿಕ್ಕಿ ಬರ್ತಿದ್ದಾರೆ, ಹೋಗು. ಸರಿಯಾದ ಟೈಮ್ಗೆ ಬರ್ತಿದ್ದಾಳೆ, ಬರ್ಲಿ, ಇಲ್ಲೇ ಅವಳನ್ನ ಮುಗಿಸ್ಬಿಡ್ತೀನಿ. ಅಯ್ಯೋ, ನೋಡ್ಕೋಬೇಕಲ್ವಪ್ಪ. ನೋಡಿರ್ಲಿಲ್ಲ ಅಂದಿದ್ರೆ ಎಲ್ಲ ಹಾಳಾಗೋಗ್ತಿತ್ತು. ವೈದೇಹಿ, ಏನಾಯ್ತಮ್ಮ? ಏನಾಯ್ತಮ್ಮ? ಕೈ ಸುಟ್ಕೊಂಡ್ಬಿಟ್ಯಾ? ಅದು ಏನು ಇಲ್ಲ ಅಮ್ಮ. ಇಷ್ಟಕ್ಕೂ ನಿನ್ಗಿಲ್ ಯಾರು ಬರಕ್ ಹೇಳಿದ್ರು? ಅಯ್ಯೋ ಅಮ್ಮ, ಅಯ್ಯೋ, ಹಲೋ ಅಮ್ಮ, ನಾನು ಇಲ್ಲೇ ಇದ್ದೀನಿ. ಸರಿ ಸರಿ. ಯಾರ್ದದು ಫೋನು ಕೌಸಲ್ಯ? ಅದು ಏನಿಲ್ಲ ರೀ, ಅದು ನಮ್ ಚಿಕ್ಕಮ್ಮ ಫೋನ್ ಮಾಡಿದ್ರು. ಇವತ್ತು ನಾವ್ ಅರೇಂಜ್ ಮಾಡಿರೋ ಫಂಕ್ಷನ್ಗೆ ಬನ್ನಿ ಅಂದಿದ್ವಲ್ಲ, ಏನೋ ಕೆಲ್ಸ ಬಂತು, ಬರಕ್ಕಾಗಲ್ಲ ಅಂತ ಹೇಳಕ್ ಫೋನ್ ಮಾಡಿದ್ರು. ಕೆಲ್ಸ ಬಂದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ ಕೌಸಲ್ಯ, ಹೋಗ್ಲಿ ಬಿಡು. ಯಾರ ಹತ್ರನೂ ಅಷ್ಟು ಟೆನ್ಷನ್ ಅಲ್ಲಿ ಮಾತಾಡಿ ಅವ್ರ ಚಿಕ್ಕಮ್ಮ ಫೋನ್ ಮಾಡಿದ್ರು ಅಂತಿದಾರಲ್ಲ. ಚಿಕ್ಕಮ್ಮ ಆಗಿದ್ರೆ ಅಷ್ಟು ಟೆನ್ಷನ್ ಅಲ್ಲಿ ಯಾಕೆ ಮಾತಾಡ್ತಾರೆ? ಸ್ವಾಮಿ, ಪೂಜೆ ಶುರು ಮಾಡೋಣವಾ? ವೈದೇಹಿ ಬರ್ಬೇಕು. ಬರ್ತಾರೆ ಬಿಡಿ, ಮುಹೂರ್ತ ಮೀರೋದ್ರೆ ಕಷ್ಟ. ಓಂ ಅಧೈತಂ ವಿಷ್ಣವೇ ಚರನಿರ್ವತಿ ಯಜ್ಞೋ ವೈ ವಿಷ್ಣು ಯಜ್ಞ ಏವಾಂತದ ಪ್ರತಿಷ್ಠತೆ ಸ್ವಚ್ಛದ ಹೋತಿ ವಿಷ್ಣವೇ ಸ್ವಾಹ ಯಜ್ಞಾಯ ಸ್ವಾಹ ಪ್ರತಿಷ್ಠಾಯ ಸ್ವಾಹೇತಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಧೀಮಹಿ. ಅಮ್ಮ, ಈ ತರ ಕದ್ದು ಮುಚ್ಚಿ ಅಮ್ಮ ಅಂತ ಕರೆಯೋ ಪರಿಸ್ಥಿತಿ ಬಂತು ನಂಗೆ. ಮತ್ತೆ ನಾನು ಯಾಕಮ್ಮ ಶಿಕ್ಷೆ ಅನುಭವಿಸ್ಬೇಕು?
ಹಿರಣ್ಯವನ್ನಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಕಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇ ಯಂಗಾಮಸ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮದ್ಯಾಮಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮಪಕ್ವಯೇ ಸೀರ್ಮಾ ದೇವೀ ಚುಷುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾದ್ರಾಂ ಜ್ವಲಂತೀಂ ತೃಪ್ತಾಂ ದರ್ಪಯಂತೀಂ. ಬೇರೆ ವ್ಯಕ್ತಿ ಪಕ್ಕದಲ್ಲಿ ಹೆಂಡತಿ ಹಾಕಿ ಒಂದು ಕ್ಷಣ ನಿಲ್ಲೋದು ಕೂಡ ಎಷ್ಟು ಕಷ್ಟ ಅನಿಸ್ತಾ ಇದೆ. ಹೆಂಡತಿ ತರ ನಾಟಕ ಆಡೋದು ಅಂದ್ರೆ ಎಷ್ಟು ನರಕ ಅದು. ಅಷ್ಟಕ್ಕೂ ಚಂಚಲ ವೈದೇಹಿನ್ ಏನ್ ಮಾಡಿದ್ಲು? ನೀನು ಶಂಕುಸ್ಥಾಪನೆ ಮಾಡ್ತಾ ಇಲ್ಲ ಕಣೋ, ನಿನ್ ಹೆಂಡತಿಗೆ ಸಮಾಧಿ ಕಟ್ತಿದ್ಯಾ. ನೀನ್ ಶಂಕುಸ್ಥಾಪನೆ ಮಾಡೋ ಜಾಗದಲ್ಲೇ ನಿನ್ ಹೆಂಡತಿನ ಹೂತಾಕಿದ್ದೀನಿ. ನಾನ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಆ ದಶರಥ ರಾಮನ್ ಅಂತ್ಯ ನೋಡ್ದೇನೆ ನಾನ್ ಹೇಗೆ ಸಾಯ್ತೀನಿ? ನಿನ್ನ ಹೂತಾಕಿದ್ರೆ ದಶರಥ ರಾಮ ಹೇಗ್ ನಾಶ ಆಗ್ತಾನೆ ಅಂತ ನೀನ್ ಅನ್ಕೋತಿದ್ಯಾ? ನೋಡೋಕೆ ನಿನ್ ಹಾಗೆ ಇರೋ ಹುಡ್ಗಿನ ನೋಡ್ದೆ. ನಿನ್ನ ಇಲ್ಲಿ ಹೂತಾಕಿ ನಿಂತರ ಇರೋಳ್ನೆ ನಿನ್ ಗಂಡನ ಹತ್ರ ಕಳ್ಸಿದ್ದೀನಿ. ಆಮೇಲೆ ನನಗಿಷ್ಟ ಬಂದಾಗ ಆಟ ಆಡಿಸ್ತೀನಿ. ದೇವ್ರೆ, ಹೆಂಡತಿ, ಅಮ್ಮ, ಅತ್ತೆ ಎಲ್ರ ಜೊತೆನೂ ಸಂತೋಷವಾಗಿರೋ ಸಮಯದಲ್ಲಿ ಮತ್ತೆ ದೂರ ಮಾಡ್ತಿದ್ಯಲ್ಲಪ್ಪ. ಹೇಗಾದ್ರೂ ನನ್ನನ್ ಕಾಪಾಡು. ಚಂಚಲನ್ ಕುತಂತ್ರಕ್ಕೆ ನನ್ ಕುಟುಂಬ ಬಲಿ ಆಗದೆ ಇರೋ ಹಾಗೆ ನೋಡ್ಕೋ. ಇಂಥ ಸಮಯದಲ್ಲೂ ನಿನ್ಗೊಂದ್ ಗುಡ್ ನ್ಯೂಸ್ ಹೇಳ. ಯಾವ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೋ ನಿನ್ನ ಅಲ್ಲೇ ಹೂತಾಕ್ತೀನಿ. ಅಂದ್ರೆ ನೀನ್ ಬದುಕಿರುವಾಗ್ಲೇ ನಿನ್ ಗಂಡ ನಿನ್ಗೆ ಸಮಾಧಿ ಕಟ್ತಾನೆ ನೋಡ್ತಿರೋ. ವೈಶಾಲಿನ ವೈದೇಹಿ ಅಂತ ನಂಬೋದಕ್ಕೆ ಇದೊಂದ್ ಚೈನ್ ಸಾಕು. ಏಯ್, ಮುಚ್ಚ್ರೋ ಇದನ್ನ. ಸಾವು ಯಾರು ಕಾಪಾಡಕ್ಕಾಗಲ್ಲ. ಸಾಯ್ಲೇಬೇಕು. ಹಾ, ಸಾಯ್ಬೇಕು, ಸಾಯ್ಲೇಬೇಕು. ಸಾವಿನ ಕರೆ ಇದು.
ಜೈ ಮಹಾದೇವ ಜೈ. ನೋಡಿ ದೇವಾಂಶ್ ಅವರೇ, ಅಡ್ಡಿ ಆತಂಕ ಇಲ್ಲದೆ ಭೂಮಿ ಪೂಜೆ ಮುಗೀತು. ಹೇಗೆ ಇರಮ್ಮ ವೈದೇಹಿ. ಸರಿ ಸರಿ. ಶಿವಾರ್ಪಣಂ. ಇಲ್ಲಿ ಎಲ್ಲ ಶಿವನಿಚ್ಛೆ, ಎಲ್ಲ ಶಿವಾರ್ಪಣಂ. ನಾನೇ. ನೆನಪಾಯ್ತಾ ಅತ್ತೆ? ನನ್ನ ಬಗ್ಗೆ ಇಷ್ಟೊತ್ತಿಗೆ ದೊಡ್ಡಪ್ಪನ ಹತ್ರ ಹೇಳ್ಬಿಡ್ಬೇಕಾಗಿತ್ತು. ಅವ್ರು ನಂಗೇನಾದ್ರೂ ಮಾಡಿರೋರು, ನೀನ್ ಬದುಕುಳಿತಿದ್ದೆ. ಆದ್ರೆ ಅದನ್ ಮರ್ತು ಮತ್ತೆ ನನ್ನ ಕೈಯಲ್ಲೇ ಸಾಯಕ್ ಬಂದಿದ್ಯಾ? ರಂಗ, ಅನಾಥಾಶ್ರಮ ಕಟ್ಸೋ ಬದಲು ಅಂಗವಿಕಲರಾಶ್ರಮ ಕಟ್ಸಿದ್ರೆ ಚೆನ್ನಾಗಿರೋದು. ನೀನು ನಿನ್ ಲಕ್ಕಿ ಅಣ್ಣ ಜೀವನ ಪೂರ್ತಿ ಅಲ್ಲೇ ಇರ್ಬೋದಿತ್ತು. ನೋಡಿ ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಚಿತೆ ಉರಿಯೋ ಅಷ್ಟರಲ್ಲಿ ನಾನು ಆ ಕೊಲೆಗಾರನ ಚಿತೆ ಸಿದ್ಧ ಮಾಡಬೇಕು. ಯಾರ ಮೇಲೆ ಅನುಮಾನ ಬಂದ್ರು ಅವ್ರನ್ನ ನನ್ನ ಕಣ್ಮುಂದೆ ತಂದು ನಿಲ್ಸಿ. ಇಲ್ಲ ಅಂದ್ರೆ ನಾನೇ ಅವ್ರನ್ನ ಸಾಯಿಸ್ಬೇಕಾಗತ್ತೆ. ದೇವಾನ್ ಸರ್, ಸರ್ ನೀವು ಹೇಳ್ದಾಗೇನೆ ಇಲ್ಲಿ ರೋಡಿಗಳನ್ನ ಕರ್ಕೊಂಡ್ಬಂದಿದ್ದೀನಿ. ಒಂದ್ಸರಿ ನಿಮ್ಮತ್ತೆ ಈ ರೋಡಿಗಳನ್ನ ನೋಡಿದ್ರೆ ಕೊಂದೋರು ಯಾರು ಅಂತ ಗುರ್ತಿಡಿಬೋದೇನೋ. ಅದರಿಂದ ಕೊಂದೋರ್ನ ಹಿಡಿಯೋಕೆ ಈಸಿ ಆಗುತ್ತೆ.
ಕಾನ್ಸ್ಟೇಬಲ್ಸ್, ನಡೆ ನಡೆ. ಏಯ್ 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 ಯಾರು ನೀವು? ಸರ್ ಯಾರು ಮಾಡ್ತಿದ್ದೀರಾ? ಯಾಕೆ ಸಾಯಿಸಿದ್ರಿ? ಯಾಕೆ ಸಾಯಿಸಿದ್ರಿ? ಯಾಕೆ ಸಾಯಿಸಿದ್ರಿ ಅಂತ ಹೇಳಿ. ಇವನು ಓವರ್ ಆಕ್ಟಿಂಗು. ಏನ್ ಮಾಡಿದ್ಲು? ಏನ್ ಮಾಡಿದ್ಲು ಅವಳು? ಯಾಕೆ ಅವಳನ್ನ ಸಾಯಿಸಿದ್ರಿ? ಏಯ್ ಏಯ್ ಹೇಳೋ. ಸರ್ ದಯವಿಟ್ಟು ನಿಲ್ಲಿಸಿ. ಯಾಕೆ ಸಾಯಿಸಿದ್ರಿ ಅಂತ ಹೇಳ್ರೋ. ಹೇಳ್ತೀರೋ ಇಲ್ವೋ? ಸರ್ ಕೂಲ್ ಡೌನ್ ಪ್ಲೀಸ್. ಅಷ್ಟಕ್ಕೂ ನಿಮ್ಮನ್ನ ಸಾಯಿಸ್ಬಿಡ್ಬೇಕು ಒಬ್ಬೊಬ್ರು. ಇವನೇನು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟ. ಚಿಕ್ಕಿ ಏನಾದ್ರೂ ಇವನನ್ನ ಗುರ್ತು ಹಿಡಿದು ಬಿಟ್ರೆ ಮಾಡೋದು ಒಂದೊಂದಲ್ಲ ಇವನು. ಛೇ, ಇವನ ಇರಿ. ಇವನ ಏಯ್ ಯಾಕೋ ಹೀಗೆ ಮಾಡ್ದೆ? ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಹೇಳೈತೆ ಇವನೇನಾ? ಅತ್ತೆ ಗುರ್ತು ಹಿಡಿತಾರೆ ಅನ್ಸುತ್ತೆ. ಬರ್ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ನನ್ನನ್ನು ಸಿಕ್ಕಾಕ್ಸೋ ಹಾಗೆ ಇದಾನ ಇವನು. ಏಯ್ ಬಾರ. ಏಯ್ ಹೇಳೋ, ನಿಜ ಹೇಳೋ. ಹೇಳೋ. ನಿಜವಾಗ್ಲು ನಂಗೇನು ಗೊತ್ತಿಲ್ಲ ದೇವಾಂಶ್. ಯಾಕೋ ಯಾಕೋ ಹೀಗ್ ಮಾಡ್ದೆ? ನನ್ ನಂಬು ದೇವಾಂಶ್, ನಿಜವಾಗ್ಲು ನಂಗೇನು ಗೊತ್ತಿಲ್ಲ. ಅತ್ತೆ ಬನ್ನಿ ಇಲ್ಲಿ. ಇವನೇನಾ ಹೇಳಿ. ಅತ್ತೆ ನಾನಲ್ಲ ಅಂತ ಹೇಳಿ ಅತ್ತೆ. ನಂಗೇನು ಗೊತ್ತಿಲ್ಲ ದೇವಾಂಶ್, ಪ್ಲೀಸ್ ನನ್ ನಂಬು. ನಂಗೇನು ಗೊತ್ತಿಲ್ಲ. ಯಾಕೋ ಇಂಥ ಕೆಲಸ ಮಾಡ್ದೆ? ನಿನ್ ಕೋಪ ಇದ್ರೆ ನನ್ನ ಮೇಲೆ ತೋರ್ಸ್ಕೋಬೇಕಿತ್ತು. ವೈದೇಹಿ ಏನೋ ಮಾಡಿದ್ಲು ದೇವಾಂಶ್. ಯಾಕೋ ನನ್ ವೈದೇಹಿನ ನನ್ನಿಂದ ದೂರ ಮಾಡ್ದೆ? ನಂಗೇನು ಗೊತ್ತಿಲ್ಲ. ಏಯ್ ಇಷ್ಟು ದಿನದಿಂದ ನೀನ್ ಮನೇಲಿರ್ಲಿಲ್ಲ. ನೀನ್ ಬಂದಿದ್ದಿನೇ ಈ ತರ ನಡೆದಿದೆ. ಮೊದ್ಲಿಂದನೂ ನನ್ನ ಮಗನ್ ಕಂಡ್ರೆ ಹೊಟ್ಟೆ ಉರಿ ನಿನಗೆ. ಈಗ ನಿನ್ನ ಬಿಟ್ರೆ ನನ್ನ ಮಗನ್ಗೆ, ನನ್ನ ಕುಟುಂಬಕ್ಕೆ ಯಾವ ಶತ್ರುಗಳು ಇಲ್ಲ.
ನಾನು ಹೊರಟೋಗ್ತೀನಮ್ಮ. ಇಲ್ಲಿಗೆ ಹೇಗೆ ಬಂದೋ ಹಾಗೆ ವಾಪಸ್ ಹೊರಟೋಗ್ತೀನಿ. ನಾನು ಅಮೆರಿಕಾಗೆ ಹೊರಟೋಗ್ತೀನಿ. ಎಲ್ಲಿಗೋ ಹೋಗ್ತಾ ಇದ್ಯಾ? ಈ ಪರಿಸ್ಥಿತಿಲಿ ನೀನ್ ಒಂಟಿಯಾಗ್ಬಿಟ್ಟು ನಾವ್ ಹೇಗೋ ಬದುಕೋಕ್ ಸಾಧ್ಯ? ನೀನ್ ಎಲ್ಲಿಗೂ ಹೋಗ್ಬೇಡ. ಅಮ್ಮ, ಇಲ್ಲೇ ಏನ್ ಮಾಡ್ಬೇಕಮ್ಮ? ನಾನು ಹುಚ್ಚಂತರ ಆಡ್ಕೊಂಡು ನಿಮ್ ಕಣ್ಣಲ್ಲಿ ನೀರ್ ತರ್ಸೋಕ? ಅಟ್ಲೀಸ್ಟ್ ಜಾಗ ಬದ್ಲಾದ್ರೆ ವೈದೇಹಿನ ಮರ್ತು ಹೋಗ್ತೀಯಾ? ಮರ್ತ ಹೋಗೋದಿಲ್ಲಮ್ಮ. ಅಲ್ಲಿಗೆ ಹೋದ್ರೆ ಇಲ್ಲಿ ನಡೆದಿದ್ದೆಲ್ಲ ಬರೀ ನೆನಪಾಗೆ ಉಳ್ಕೊಂಡಿರುತ್ತೆ. ಆದ್ರೆ ಇಲ್ಲೇ ಇದ್ರೆ ನಾವು ಒಟ್ಟಿಗೆ ಇದ್ದ ಕ್ಷಣಗಳು, ಈ ಮನೆ ಪದೇ ಪದೇ ನನಗೆ ಪ್ರತಿ ಕ್ಷಣ ನೆನಪು ಮಾಡ್ತಾನೆ ಇರ್ತಾವಮ್ಮ. ಇಲ್ಲ ಅನ್ನೋ ನೋವಲ್ಲಿ ಬದುಕೋದಕ್ಕಿಂತ ಬರೀ ನೆನಪುಗಳಲ್ಲೇ ಉಳ್ಕೊಂಡಿದ್ರೆ ಆರಾಮಾಗಿರ್ಬಹುದಲ್ವಾ? ನಾನು ಹೋಗ್ತೀನಮ್ಮ. ಇಲ್ಲ ಕಣೋ, ನೀನೇನೇ ಹೇಳಿದ್ರು ಈ ಪರಿಸ್ಥಿತಿನಲ್ಲಿ ನಿನ್ನ ಒಂಟಿಯಾಗಿ ಬಿಡಕ್ಕಾಗಲ್ಲ. ಹೋಗ್ಲಿ ಬಿಡು ಕೌಸಲ್ಯ. ಇದೇನ್ರಿ ನೀವ್ ಹೀಗ್ ಮಾತಾಡ್ತಾ ಇದ್ದೀರಾ? ಹಾಗಲ್ಲ ಕೌಸಲ್ಯ. ಯಾರು ನೀನು? ಏನು? ನಾನು ಯಾರ? ನಾನು ಹಾಗೆ ಇದ್ದೀನಲ್ಲ ರೀ. ಮತ್ತೆ ಯಾರು ಅಂತ ಯಾಕೆ ಕೇಳ್ತಾ ಇದ್ದೀರಾ ನೀವು? ನಾನೇ ರೀ, ನಿಮ್ ವೈದೇಹಿ, ನಿಮ್ ಹೆಂಡ್ತೀರಿ. ಒಂದ್ ನಿಮಿಷ ಸುಮ್ನಿರಮ್ಮ. ಈಗಾಗ್ಲೇ ಮೊಮ್ಮಗಳನ್ನ ಕಳ್ಕೊಂಡ್ರು, ದುಃಖದಲ್ಲಿ ಇದ್ದೀವಮ್ಮ ನಾವು. ನೀನ್ ಯಾರೋ ಏನೋ ನನ್ನ ಮೊಮ್ಮಗಳ ಆತ್ಮಕ್ಕೆ ಶಾಂತಿ ಇಲ್ದಂಗ್ ಮಾಡ್ಬೇಡ ದಯವಿಟ್ಟು. ಅಯ್ಯೋ 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 ಅಜ್ಜಿ, ನಾನು ನಿಮ್ ವೈದೇಹಿನೇ. ನೀವೆಲ್ರೂ ಅನ್ಕೊಂಡಿರೋ ಹಾಗೆ ನಾನು ಸಾಯ್ಬೇಕಾಗಿತ್ತು. ಆದ್ರೆ ಅದೃಷ್ಟ ಚೆನ್ನಾಗಿದ್ದು ಬದುಕಿ ಹೊರಗ್ ಬಂದೆ. ಹತ್ತು ದಿನ ನಾನ್ ಬರ್ಲಿಲ್ಲ ಅಂದಿದ್ ಮಾತ್ರಕ್ಕೆ ಸತ್ತೋದೆ ಅಂತ ಹೇಳ್ತಿದ್ದೀರಲ್ಲ ಅಜ್ಜಿ ನೀವು. ಎಲ್ರು ಏನೋ ತಪ್ಪು ತಿಳ್ಕೊಂಡಿದ್ದೀರಾ. ಅಷ್ಟಕ್ಕೂ ನಿಮ್ಗೆಲ್ಲ ಏನಾಗಿದೆ? ಏನಂದ್ರೆ ನಾನ್ ಸತ್ ಹೋದೆ ಅಂದ್ರೆ ನೀವ್ ಅದ್ ಹೇಗ್ ನಂಬಿಟ್ರಿ? ಹೇಳ್ರಿ, ನೀವ್ ಹೇಗ್ ನಂಬದ್ರಿ? ನಾನ್ ನಿಮ್ ವೈದೇಹಿರಿ. ಬಿಡು. ನಾನ್ ನೀನು ನನ್ನ ವೈದೇಹಿ ಅಲ್ಲ.
ನನ್ನ ವೈದೇಹಿ ನನ್ನ ತೋಳಲ್ಲೇ ಕೊನೆ ಉಸಿರೆಳೆದ್ಲು. ನನ್ನ ಕಣ್ಮುಂದೆನೆ ಅವಳನ್ನ ಸಾಯಿಸ್ತಾ ಇದ್ರು, ಕಾಪಾಡ್ಕೊಳಕ್ಕಾಗ್ಲಿಲ್ಲ. ನನ್ನ ಕೈಯಾರೆ ಅವಳ ಚಿತೆಗ್ ಬೆಂಕಿ ಇಟ್ಟು ಅವಳನ್ನ ಕಳ್ಕೊಂಡ ದೌರ್ಭಾಗ್ಯವಂತ ನಾನು. ನನ್ನ ವೈದೇಹಿ ನನ್ನ ಪಾಲ್ಗಿಲ್ಲ. ನನ್ನ ವೈದೇಹಿ ತರ ಇದ್ದ ಮಾತ್ರಕ್ಕೆ ನೀನು ನನ್ನ ವೈದೇಹಿ ಆಗಕ್ಕಾಗಲ್ಲ. ಇವಳು ನಿಜವಾಗ್ಲೂ ವೈದೇಹಿನೇನಾ? ವೈದೇಹಿ ಸತ್ತೋದ್ಲಲ್ವಾ? ವೈದೇಹಿ ಆಗಿದ್ರು ಅಲ್ದೆ ಹೋದ್ರು ಅಲ್ಲ ಅನ್ನೋ ಹಾಗೆ ಮಾತಾಡ್ಬೇಕು. ಇಲ್ಲ ಅಂದ್ರೆ ವೈದೇಹಿ ಇದಾಳಲ್ಲ ಅಂತ ದೇವಾಂಶು ಅಮೆರಿಕಾಗ್ ಹೋಗೋದ್ನ ಕ್ಯಾನ್ಸಲ್ ಮಾಡ್ಕೋತಾನೆ. ದೇವಾಂಶ್ ಹೋಗಿಲ್ಲ ಅಂದ್ರೆ ಇಲ್ಲಿ ನಾನ್ ಅನ್ಕೊಂಡ ಹಾಗೆ ಏನೂ ನಡೆಯಲ್ಲ. ಕೇಳ್ತಿದಾರಲ್ಲ, ಉತ್ತರ ಹೇಳ್ದೆ ನನ್ ಮುಖ ಯಾಕೆ ನೋಡ್ತಿದ್ಯಾ? ನೀವ್ ಹೋಗು ಅಂದಿದ್ದಕ್ಕೆ ಹೋದೆ ಅಂತಾಳೇನೋ ಅತ್ತೆ. ಹೇಳಿದ್ರು ಹೇಳ್ಬಿಡ್ತಾಳೆ. ನನ್ ಸೊಸೆ ಆಗಿದ್ದಿದ್ರೆ ನನ್ಗೊಂದ್ ಮಾತು ಹೇಳ್ದೆ ಮನೆಯಿಂದ ಆಚೆ ಕಾಲಿಡ್ತಿರ್ಲಿಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ವೈದೇಹಿ ಹೇಗ್ ಸತ್ತೋದ್ಲು ಅಂತ ಗೊತ್ತಾ? ಯಾರೋ ತನ್ನ ಸ್ವಂತ ತಾಯಿನ ಸಾಯಿಸಕ್ ಹೋದಾಗ ಆ ಸಾವನ್ನ ತಡಿಯಕ್ ಹೋದ್ಲು ಅವಳು. ಅವಳು ನಮ್ಮತ್ತೆ ಮಗಳಾಗಿದ್ದಕ್ಕೇನೆ. ನಮ್ಮತ್ತೆ ಪ್ರಾಣ ಅಂದ್ರೆ ಅವಳು ತಾಯಿ ಪ್ರಾಣನ ಉಳಿಸೋಕೆ ಅವಳ ಪ್ರಾಣನ ತ್ಯಾಗ ಮಾಡಿ ಕಾಪಾಡ್ಕೊಂಡ್ಲು. ಅವಳು ವೈದೇಹಿ ಆಗಿದ್ದಕ್ಕೆ ಕಾಪಾಡ್ಕೊಂಡ್ಲು. ಅದೇ ನೀನಾಗಿದ್ರೆ ಸಾವನ್ನ ಎದುರಿಸೋ ಮನ್ಸು ಮಾಡ್ತಿದ್ಯಾ? ಅಲ್ಲಿ ಯಾರೇ ಇದ್ದಿದ್ರು ನಮ್ಮತ್ತೆನ ಕಾಪಾಡ್ತಾ ಇರ್ಲಿಲ್ಲ. ಅಮ್ಮನ್ ಪ್ರಾಣ ಕಾಪಾಡಕ್ಕೆ ಅವಳ ಪ್ರಾಣನೇ ತ್ಯಾಗ ಮಾಡಿದ್ಲ ಅಂದ್ರೆ ಚಂಚಲ ಕೆಟ್ಟವಳೆ ಆಗಿದ್ರು ಅವಳು ಮಾತ್ರ ಒಳ್ಳೆ ಅಂತಾಯ್ತು. ಇದೊಂದೇ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ನನ್ನ ವೈದೇಹಿ ನನ್ನೊಳಗೆ ಇದ್ದಾಳೆ. ನನ್ನ ಕಣ್ಮುಂದೆನೆ ಪ್ರಾಣ ಬಿಟ್ಲು ಅವಳು. ಅದಂತೂ ಸುಳ್ಳಲ್ಲ. ಅದಿರ್ಲಿ, ನೀನೇ ವೈದೇಹಿ ಅಂತಿದ್ಯಲ್ಲ, ಅವತ್ತು ಅವಳು ಹುಟ್ಟಿದಬ್ಬ ದಿನ ನಾನು ಪ್ರೀತಿಯಿಂದ ಅವಳಿಗೊಂದು ಗಿಫ್ಟ್ ಕೊಟ್ಟಿದ್ದೆ. ನೀನೇ ವೈದೇಹಿ ಆಗಿದ್ರೆ ಅದ್ ನಿನ್ನ ಹತ್ರನೇ ಇರ್ಬೇಕಲ್ವಾ? ಅದನ್ನ ತೋರಿಸು ನೋಡೋಣ. ಇಲ್ಲ ಅಲ್ವಾ? ಯಾಕಂದ್ರೆ ಅದು ನನ್ನ ಹತ್ರ ಇದೆ. ವೈದೇಹಿ ಪ್ರಾಣ ಬಿಡ್ತಾ ಅವಳ ನೆನಪಿಗೋಸ್ಕರ ಈ ಸರ ನನ್ನ ಕೈಲಿ ಕೊಟ್ಟು ಹೋದ್ಲು. ಅದು ನನ್ನ ಹತ್ರನೇ ಇತ್ತು. ನನ್ನ ಗುಂಡಿಲ್ ಹೂತ್ ಹಾಕಕ್ ಮುಂಚೆ ನನ್ನಿಂದ ಅದನ್ನ ಕಿತ್ಕೊಂಡ್ಬಿಟ್ಲು. ಸಾಕು, ನಿಲ್ಸು. ಸುಳ್ಳು ಹೇಳೋಕ್ಕೂ ಒಂದು ಮಿತಿ ಇರುತ್ತೆ. ಏನಂದ್ರೆ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ರಿ. ನಾನ್ ಕೇಳಲ್ಲ. ಇಷ್ಟು ಹೊತ್ತು ಸುಮ್ಮನೆ ಇದ್ದೀನಿ. ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ಒಂದು ಕ್ಷಣ ಇಲ್ಲಿದ್ರು ಮತ್ತೆ ನೀನೇ ವೈದೇಹಿ ಅಂತ ಏನಾದ್ರೂ ಹೇಳಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಟು ಹೋಗು ಇಲ್ಲಿಂದ. ಪ್ಲೀಸ್ ರೀ, ನನ್ ಮಾತನ್ನ ನಂಬ್ರಿ. ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನ ನಂಬಿ.
ಈಗ ಅತ್ತಿದ್ ಸಾಕು, ಹೊರಡು ಇಲ್ಲಿಂದ. ನಾನೇ ವೈದೇಹಿ ಅಕ್ಕ, ಪ್ಲೀಸ್ ನನ್ನ ನಂಬಿ ಅಕ್ಕ. ಹೇಳೋದ್ ಅರ್ಥ ಆಗ್ತಿಲ್ವಾ? ಬುದ್ಧಿ ಇಲ್ದೆ ಇನ್ನು ಇಲ್ಲೇ ಕೂತಿದ್ಯಲ್ಲ, ಹೋಗೋ ನಡಿಯೇ. ನಮ್ ಮನೆ ಬಗ್ಗೆ ಎಲ್ಲ ವಿಷಯನೂ ಚೆನ್ನಾಗೆ ತಿಳ್ಕೊಂಡ್ ಬಂದಿದ್ದಾಳಾದ್ರೆ ಚಂಚಲ ಸತ್ತೋಗಿದ್ದಾಳೆ ಅನ್ನೋ ವಿಷಯ ಮಾತ್ರ ಅವಳು ತಿಳ್ಕೊಂಡಿಲ್ಲ. ಎಂತ ಪರಿಸ್ಥಿತಿನಲ್ಲೂ ಅವಳು ವೈದೇಹಿ ಆಗಕ್ಕೆ ಚಾನ್ಸೇ ಇಲ್ಲ. ದೇವಾಂಶ್, ನಿನ್ಗೇನಾದ್ರೂ ಡೌಟ್ ಇದ್ಯಾ? ನೀನೊಬ್ಬ ನಂಬದೇ ಇದ್ರೆ ಸಾಕು, ಇನ್ ಯಾರೇ ನಂಬಿದ್ರೂ ನನ್ಗೇನೂ ಆಗ್ಬೇಕಾಗಿಲ್ಲ. ಅವಳು ವೈದೇಹಿ ಹೌದೋ ಅಲ್ವೋ ಅಂತ ಯೋಚನೆ ಮಾಡ್ತಿಲ್ಲ. ಇದ್ರ ಹಿಂದೆ ಯಾರಿದ್ದಾರೆ, ಏನ್ ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ಚಂಚಲ ಸತ್ತೋಗಿದ್ದಾಳಲ್ವಾ, ಮತ್ತಿನ್ ಯಾರಿರ್ಬೋದು? ಯಾರಾದ್ರೂ ಆಗಿರ್ಲಿ ಮಾವ, ದೇವಾಂಶ್ ಇಲ್ಲಿರೋವರೆಗೂ ಮಾತ್ರನೇ ಅವ್ರ ಎಲ್ಲ ಆಟಗಳೂ. ಒಂದು ಸಲ ದೇವಾಂಶ್ ಅಮೆರಿಕಾಗ್ ಹೊರಟೋದ್ರೆ ಆಗ ಯಾರಿಗೋಸ್ಕರ ಬರ್ತಾರೆ? ದೇವಾಂಶ್, ನೀನ್ ಹೊರಡಕ್ ರೆಡಿ ಆಗು. ಅಲ್ಲೇನ್ ಮಾಡ್ತಾ ಇದ್ಯಾ? ನಾನು ಕೆಲಸ ಮಾಡ್ತಿರೋದು ಇಲ್ಲೇ ಅಲ್ವಮ್ಮ. ಯಾವಾಗ್ಲೇ ದುಡ್ಡು ಕೊಡ್ತೀನಿ ಅಂದ್ರೂ ಬೇಡ ಅಂತ್ಯ. ಈಗ ಅದೇ ದುಡ್ಡುಗೋಸ್ಕರ ಕಷ್ಟ ಪಡ್ತಾ ಇದ್ರೆ ತುಂಬಾ ಸಂಕಟ ಆಗತ್ತೆ ಕಣೋ. ನನಗ್ ಬೇಕಾಗಿರೋದು ದುಡ್ಡಲ್ಲ ಅಮ್ಮ, ತಾಯಿ ಪ್ರೀತಿ. ನೀನ್ ಯಾವಾಗ ನನ್ನ ತಾಯಿ ಅಂತ ಈ ಪ್ರಪಂಚಕ್ಕೆ ಪರಿಚಯ ಮಾಡ್ಕೋತೀಯೋ ಅವತ್ತೇ ನಾನು ಶ್ರೀಮಂತ ಆಗ್ತೀನಿಮ್ಮ. ಕೇಳೋದನ್ನೇ ಮರ್ತು ಬಿಟ್ಟೆ. ಈಗ ಫೋನ್ ಮಾಡಿದ್ಯಾಕೋ? ಯಾಕೋ ತುಂಬಾ ನೆನಪಾಗ್ತಿದ್ದೆ ಅಮ್ಮ. ನನ್ಗೊಂದ್ ಸಹಾಯ ಮಾಡಕ್ಕಾಗತ್ತಾ? ಹೇಳಮ್ಮ. ಹೀಗೆ ಯಾವಾಗಂದ್ರೆ ಅವಾಗ ಫೋನ್ ಮಾಡಬೇಡ. ನಾನೇ ನಿನಗ್ ಫೋನ್ ಮಾಡ್ತೀನಿ. ನಿನಗ್ ಕಷ್ಟ ಆಗತ್ತೆ ಅಂತ ನನಗ್ ಗೊತ್ತು, ಆದ್ರೆ ಇಲ್ಲಿ ನನ್ನ ಪರಿಸ್ಥಿತಿ ಹಾಗಿದೆ. ನಾನೇ ಟೈಮ್ ನೋಡ್ಕೊಂಡು ನಿನಗ್ ಫೋನ್ ಮಾಡ್ತೀನಿ. ಸರಿ ಅಮ್ಮ.
ಯಾರ ಜೊತೆ ಅತ್ತೆ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಹೇಳಿದ್ನಲ್ಲ ಊರ್ಮಿಳಾ ನಮ್ ಚಿಕ್ಕಮ್ಮ ಅಂತ. ಮತ್ ಯಾಕೆ ಅಳ್ತಿದ್ದೀರಾ ಅತ್ತೆ? ಈ ಕಷ್ಟಗಳು ಕಣ್ಣೀರು ನಮ್ಮನೇಲಿ ಹೊಸ್ತೇನಲ್ವಲ್ಲಮ್ಮ. ಊರ್ಮಿಳಾ, ಊರ್ಮಿಳಾ, ನೋಡಿದ್ರ ಅತ್ತೆ ನಿಮ್ ಮಗ ಹೇಗ್ ಕೂಗ್ತಿದಾರೆ ಅಂತ? ನೀವ್ ನೋಡಿದ್ರೆ ಅವ್ರನ್ನ ಜೋರಾಗಿ ಮಾತಾಡಲ್ಲ ಅಂತೀರಾ? ಸರಿ ಬಿಡಿ, ನೀವೇನೋ ಹೇಳ್ತಿದ್ರಲ್ಲ ಹೇಳಿ. ಊರ್ಮಿಳಾ, ಇತ್ತೀಚೆಗೆ ಇವ್ರ ವಾಯ್ಸು ಜಾಸ್ತಿ ಆಗಿದೆ. ನೋಡ್ಕೊಂಡ್ ಬರ್ತೀನಿ ಅತ್ತೆ, ಏನ್ ಪ್ರಾಬ್ಲಮ್ ಆಗಿದ್ಯೋ ಏನೋ. ಬಂದ್ಬಿಟ್ಯಾ? ನೋಡೋಕೆ ವೈದೇಹಿ ತರನೇ ಕಾಣಿಸ್ತಿದ್ಯಾ. ಯಾರು ಅನುಮಾನ ಪಡಲ್ಲ. ಹೋಗು, ಬೇರೆ ದಾರಿನೇ ಇಲ್ಲ. ಹೋಗು. ವೈಶಾಲಿನ ವೈದೇಹಿ ಅಂತ ಎಲ್ರೂ ನಂಬಿದ್ರು. ಎಲ್ಲ ಅನ್ಕೊಂಡಾಗೆ ನಡೀತು ಅನ್ನೋ ಸಮಯದಲ್ಲಿ ಎಲ್ಲ ತಲೆ ಕೆಳಗಾಗೋಯ್ತು. ಛೇ, ಅಲ್ಲ ಶಾಂತಾದೇವಿ ಸತ್ರೆ ಇವಳಿಗೇನೋ? ನಿಜವಾಗ್ಲೂ ಹೆತ್ತ ಮಗಳೇ ಅಂತ ಫೀಲ್ ಆಗಿ ಅವಳನ್ನ ಕಾಪಾಡಕ್ ಹೋಗಿ ಇವಳು ಸತ್ತೋದ್ಲು. ಈಗ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಏನ್ ಬೇಕಾದ್ರೂ ಮಾಡ್ತೀನಿ ಹೊರತು ಆ ದಶರಥ ರಾಮನ್ ಮಾತ್ರ ನಾನ್ ಬಿಡೋದಿಲ್ಲ. ಅಮ್ಮ, ದೇವನೇ ಅವಳು ನನ್ನ ಸಾಯಿಸೋಕೆ ಬಂದಿರೋದು. ಹಲೋ, ಏನ್ ನಿನ್ ಗೋಳು? ಮೇಡಮ್, ನಿಮ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತು. ಬೇಗ ಹೇಳು, ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ. ಬೆಳಗ್ಗೆ ಮನೆಗೆ ಒಂದ್ ಹುಡುಗಿ ಬಂದಿದ್ಲು. ನೋಡೋದಕ್ಕೆ ವೈದೇಹಿ ತರಾನೇ ಇದ್ಲು. ಏನು? ಹೌದು ಮೇಡಮ್ ಅವರೇ, ಥೇಟ್ ವೈದೇಹಿ ತರಾನೇ ಇದ್ಲು. ನೀನು ಸರಿಯಾಗಿ ನೋಡ್ದೆ ಅಲ್ವಾ? ನೋಡ್ದೆ ಮೇಡಮ್ ಅವರೇ. ಇಲ್ಲಿ ತಿಥಿ ಮಾಡ್ತಿದಾರಲ್ವಾ, ಸೇಮ್ ಅವಳ ತರಾನೇ ಉಳಿದ್ಲು. ಮನೇಲಿದ್ದವ್ರು ಏನ್ ಹೇಳಿದ್ರು? ಇದಳ ಹೊಟ್ಟೋದ್ಲು ಮೇಡಮ್. ನಾನೇ ವೈದೇಹಿ ಅಂತ ಹೇಳಿದ್ರು ಮನೇಲಿ ಯಾರು ನಂಬಲಿಲ್ಲ. ದೊಡ್ಡ ಜಗಳಾನೇ ಆಗೋಯ್ತು. ಅವಳನ್ನ ಕಳಿಸ್ಬಿಟ್ರು ಗೊತ್ತಾ. ಇನ್ನೊಂದ್ ವಿಷಯ ಮೇಡಮ್ ಅವರೇ, ಚಂಚಲಾನೇ ಹೀಗ್ ಮಾಡಿದ್ದು ಅಂತ ನಿಮ್ ಹೆಸರು ಬೇರೆ ಹೇಳಿದ್ಲು. ಅವ್ರು ಏನ್ ಹೇಳಿದ್ರು? ನಂಬಲಿಲ್ಲ ಮೇಡಮ್ ಅವರೇ. ನೀವ್ ಸತ್ತೋಗಿದ್ದೀರಾ ಅಂತ ಅನ್ಕೊಂಡಿದಾರಲ್ವಾ, ಅದಕ್ಕೆ ಸುಳ್ಳು ಹೇಳಿದ್ಲು ಅಂತ ಕಳಿಸ್ಬಿಟ್ರು. ಇಷ್ಟೆಲ್ಲ ನಡೆದಿದ್ರು ನೀನ್ ಯಾಕೆ ನನ್ಗೆ ಹೇಳಲಿಲ್ಲ? ಆಗ್ಲಿಲ್ಲ ಮೇಡಮ್ ಅವರೇ, ಏನೋ ಒಂದ್ ಕೆಲ್ಸ ಕೊಡ್ತಾನೇ ಇದ್ರು. ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಯಾರು ಇಲ್ದೇ ಇರೋದನ್ನ ನೋಡ್ಕೊಂಡ್ ಮಾತಾಡ್ಬೇಕಲ್ವಾ. ಸರಿ, ಈಗ ನೀನು ಇನ್ನೂ ಹುಷಾರಾಗಿರ್ಬೇಕು. ಅಲ್ಲಿ ಏನೇ ನಡೆದ್ರು ಕೂಡ ನನ್ಗೆ ತಕ್ಷಣ ತಿಳಿಸ್ಬೇಕು. ಸರಿ ಮೇಡಮ್ ಅವರೇ. ಹಬ್ಬ, ಅಂದ್ರೆ ಅವಳು ದೆವ್ವ ಅಲ್ಲ, ಅವಳು ಬದುಕೇ ಇದ್ದಾಳೆ.